ನೋಡಿ ನೆಕ್ಸ್ಟ್ ಕ್ವಶನ್ ಏನಂದರೆ, ಈಸ್ ಕೈರೋಪ್ರಾಕ್ಟರ್ ಆರ್ ಫಿಸಿಯೋಥೆರಪಿಸ್ಟ್ ಗುಡ್ ಫಾರ್ ಬ್ಯಾಕ್ ಪೇಯ್ನ್? ಅಂದರೆ ನನಗೆ ಬೆನ್ನು ನೋವು ಬಂದಿದೆ, ನನಗೆ ಯಾರು ಒಳ್ಳೆಯವರು, ಯಾರು ಹಿತ, ಫಿಸಿಯೋಥೆರಪಿಸ್ಟ್ ಅಥವಾ ಕೈರೋಪ್ರಾಕ್ಟರ್? ನೋಡಿ, ನಿಮಗೆ ಇತ್ತೀಚೆಗೆ ಬೆನ್ನು ನೋವು ಬಂದಿದೆ, ಮಸಲ್ ಸ್ಪ್ಯಾಸಮ್ ಆಗಿದೆ, ನೀವು ಖಂಡಿತವಾಗಲೂ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಆದರೆ ನೀವು ಭಾಳ ತಿಂಗಳುಗಳಿಂದ ಬೆನ್ನು ನೋವು ಸಫರ್ ಆಗ್ತಾಯಿದ್ರೆ, ಜೊತೆಗೆ ಬಾಡಿ ಸ್ಟಿಫ್ ಆಗ್ತಾಯಿದ್ರೆ, ಜಾಯಿಂಟಲ್ಲಿ ಟಕ್ ಸೌಂಡ್ ಬರ್ತಾಯಿದ್ರೆ, ಜಾಸ್ತಿ ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಯಾವುದೇ ಪೇಯ್ನ್ ಕಿಲ್ಲರ್ ತೊಗೊಂಡ್ರು ನಿಮಗೆ ವರ್ಕ್ ಆಗ್ತಾ ಇಲ್ಲ, ಟೆಂಪ್ರರಿ ರಿಲೀಫ್ ಸಿಗ್ತಾ ಇದೆ, ಮಸಾಜ್ ಕೂಡ ವರ್ಕ್ ಆಗ್ತಾ ಇಲ್ಲ, ಅಂಥ ಸಮಯದಲ್ಲಿ ಓನ್ಲಿ ಕೈರೋಪ್ರಾಕ್ಟರ್ ಮಾತ್ರ ತಮಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡ್ಬೋದು. ನಾನು ಹಾಗೆ ಹೇಳಿದಾಗೆ ಕೈರೋಪ್ರಾಕ್ಟರ್ಗಿಂತ ನಿಮಗೆ ನಾವು ಸ್ಪೈನನ್ನು ಟ್ರೀಟ್ ಮಾಡಿ, ಸ್ಪೈನ್ ಡಯಾಗ್ನೋಸ್ ಮಾಡಿ, ಒಳಗಡೆಯಿಂದ ಒಳ್ಳೆಯ ಚಿಕಿತ್ಸೆ ಕೊಡೋದ್ರಿಂದ ಇದು ಪರ್ಮನೆಂಟ್ ರಿಸಲ್ಟು ಮತ್ತು ಇನ್ಸ್ಟೆಂಟ್ ರಿಸಲ್ಟ್. ನೋಡಿ, ನೀವು ಬ್ಯಾಕ್ ಪೇನ್ ಇದ್ದಾಗ ಫಿಸಿಯೋಥೆರಪಿಸ್ಟು 6ರಿಂದ 12 ಬಾರಿ ಆ ಮಷಿನ್ ಹಾಕಿ ಕೊಡೋ ರಿಸಲ್ಟನ್ನು ನಾವು ಒಂದೇ ಟ್ರೀಟ್ಮೆಂಟಲ್ಲಿ ಕೊಡ್ಬೋದು. ಹೀಗಾಗಿ ಕೈರೋಪ್ರಾಕ್ಟಿಕ್ ಈಸ್ ವೆರಿ ಗುಡ್ ಫಾರ್ ಬ್ಯಾಕ್ ಪೇನ್ ಅಂತ ಹೇಳ್ಬೋದು. ಸ್ವಲ್ಪ ಜನರಿಗೆ ಮಾತ್ರ ಟೆಂಪ್ರರಿ ಅಕ್ಯೂಟ್ ಬ್ಯಾಕ್ ಪೇನ್ ಇರುತ್ತೆ, ಬಟ್ ಎಲ್ಲರಿಗೂ ಇವತ್ತು ಕ್ರಾನಿಕ್ ಬ್ಯಾಕ್ ಪೇನ್ ಇರೋದ್ರಿಂದ ಅವರು ಕೈರೋಪ್ರಾಕ್ಟರ್ ಹತ್ರ ಹೋಗಬೇಕೆಂದು ನಮಗೆ ಕೇಳ್ಬೋದು.